ಲೋಕಸಭಾ ಮಹಾಸಂಗ್ರಾಮದಲ್ಲಿ ಈ ಬಾರಿ ಗೆಲುವು ಯಾರಿಗೆ? ರಾಜಕೀಯ ಪಕ್ಷಗಳ ಬಲಾಬಲ ಅಂದಾಜಿಸಿ ಬೆಟ್ಟಿಂಗ್ ದುನಿಯಾ ನಡೀತಾ ಇದೆ. ಈ ಪಕ್ಷ ಇಷ್ಟೇ ಸ್ಥಾನ ಗೆಲ್ಲುತ್ತೆ ಅಂತ ಸಟ್ಟಾ ಬಜಾರ್ ಭವಿಷ್ಯ ನುಡಿತಾ ಇದೆ. ಈಗಾಗಲೇ ಬಹುತೇಕ ಲೋಕಸಭಾ ಸಂಗ್ರಾಮ ಮುಕ್ತಾಯ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ? 2024ರ ಲೋಕಸಭಾ ಚುನಾವಣೆ ಭವಿಷ್ಯ ನುಡಿದಿದೆ ಸಟ್ಟಾ ಬಜಾರ್. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದು 303ರಿಂದ 306 ಸ್ಥಾನ ಬಿಜೆಪಿ ಗಳಿಸುತ್ತೆ ಅಂತ ಭವಿಷ್ಯ ನುಡಿತಾ ಇದೆ. ಕಾಂಗ್ರೆಸ್ 50 ಸ್ಥಾನ ಗೆಲ್ಲುತ್ತೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ನಿಖರ ಫಲಿತಾಂಶ ಭವಿಷ್ಯ. ಪ್ರಶಾಂತ್, ಸಟ್ಟಾ ಬಜಾರ್ನಲ್ಲಿ 303ರಿಂದ 306 ಸ್ಥಾನ ಬಿಜೆಪಿ, ಕಾಂಗ್ರೆಸ್ 50 ಅಂತ ಹೇಳ್ತಾ ಇದ್ದಾರಂತೆ. ನೋಡಿ, ಸಟ್ಟಾ ಬಜಾರ್ ಒಂದು ಎಷ್ಟು ಸಾವಿರಾರು, 15,000, 20,000 ಕೋಟಿಯ ಒಂದು ಟರ್ನ್ ಓವರನ್ನು ಈ ಚುನಾವಣೆಯಲ್ಲಿ ಮಾಡ್ತಾರೆ. ಸಾಕಷ್ಟು ಬಜಾರ್ಗಳಿವೆ. ಅದರಲ್ಲಿ ಈ ಫಲೋಡಿ ಸಟ್ಟಾ ಬಜಾರ್ ಏನಿದೆ, ಇದು ಬಹಳ ಅಕ್ಯುರೇಟ್ ಇರುತ್ತೆ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ. ನಿನ್ನೆ ಸಂಜೆ ಫಲೋಡಿ ಸಟ್ಟಾ ಬಜಾರ್ ಪ್ರಕಾರ ಬಿ ಜೆ ಪಿ 303 to 306, ಅದು ಹೇಗೆ ಹಣ ಹಾಕ್ತಾ, ಅದು ನಾವಂತರೂ ಅದನ್ನು ಪ್ರಮೋಟ್ ಮಾಡಲ್ಲ. ಬಟ್ ಸಟ್ಟಾ ಬಜಾರ್ನ ನಂಬರ್ಸ್ಗಳ ಬಗ್ಗೆ ಒಂದು ಕುತೂಹಲ ಇರೋದರಿಂದ ನಾವು ತೋರಿಸ್ತಾ ಇದ್ದೀವಿ. ಬಿ ಜೆ ಪಿ 306, 303, 306 ಬರಬಹುದು ಅಂತಕ್ಕಂಥದ್ದು ಒಂದು ಅಂದಾಜು. ಕಾಂಗ್ರೆಸ್ 50ರವರೆಗೆ. ಒಂದು ಸ್ವಲ್ಪ ದಿನಗಳ ಹಿಂದೆ ಕಾಂಗ್ರೆಸ್ಗೆ 62, 63 ಸೀಟ್ಗಳನ್ನು ಸಟ್ಟಾ ಬಜಾರ್ ಕೊಡ್ತಾ ಇತ್ತು. ಬಿ ಜೆ ಪಿಯ ಸಂಖ್ಯೆಗಳು ಕೆಲ ರಾಜ್ಯಗಳಲ್ಲಿ ಮತ್ತೆ ಜಾಸ್ತಿ ಆಗೋದನ್ನು ಸಟ್ಟಾ ಬಜಾರ್ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ರಾಜಸ್ಥಾನ್, ಇಲ್ಲಿಯವರೆಗೆ ಅಂದರೆ ಒಂದು 15 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಸಟ್ಟಾ ಬಜಾರ್ ತೋರಿಸ್ತಾ ಇತ್ತು 17 ಸೀಟ್ ಫಾರ್ ಬಿ ಜೆ ಪಿ, ಅಂದರೆ 8 ಲಾಸ್ ಅಂತ ತೋರಿಸ್ತಾ ಇತ್ತು. ಈಗ 2 ಬಿ ಜೆ ಪಿ ರಿಕವರ್ ಮಾಡಿಕೊಂಡಿದೆ, 6 ಸೀಟ್ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಬಿಕಾಸ್ ಬಿ ಜೆ ಪಿ ಎಲ್ಲೆಲ್ಲಿ ಸೀಟ್ ಕಳ್ಕೊಳ್ಳುತ್ತೆ ಅನ್ನೋದನ್ನು ನೋಡಿದಾಗ, ಒಂದು ಕರ್ನಾಟಕ ಏನು 25 ಸೀಟ್ಗಳು ಬರುವಂಥ ಪರಿಸ್ಥಿತಿ ಇಲ್ಲ. ಕೆಲವು ಈಗ ಸಟ್ಟಾ ಬಜಾರ್ 20 ಹೇಳ್ತಿತ್ತು, ಈಗ 19 ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಎನಿಥಿಂಗ್ ಈಸ್ -4, -5, -6ವರೆಗೆ ಬಿ ಜೆ ಪಿ ಇಲ್ಲಿ ಸ್ಥಾನಗಳನ್ನು ಕಳ್ಕೊಳ್ಬೋದು. ರಾಜಸ್ಥಾನದಲ್ಲಿ ಸ್ಥಾನಗಳನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಬಿಹಾರ್, ಮಹಾರಾಷ್ಟ್ರದಲ್ಲಿ ಸ್ಥಾನ ಬಿ ಜೆ ಪಿ ಕಳ್ಕೊಳ್ಳುತ್ತೋ ಅಥವಾ ಎನ್ ಡಿ ಎ ಕಳ್ಕೊಳ್ಳುತ್ತೋ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ 42 ಸೀಟ್ ಇದ್ದು ಎನ್ ಡಿ ಎದಿತ್ತು. ಬಿ ಜೆ ಪಿ 23 ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿತ್ತು. ಈ ಬಾರಿ ಕೂಡ ಹೆಚ್ಚು ಕಡಿಮೆ 30 ಅಂತ ಬಿ ಜೆ ಪಿ ಪ್ರೆಡಿಕ್ಷನ್ ಹೇಳುತ್ತೆ. ಸಟ್ಟಾ ಬಜಾರ್ ಕೂಡ ಹೆಚ್ಚು ಕಡಿಮೆ 27ರಿಂದ 28, 29 ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. 23ರ ಮೇಲಿದ್ದರೂ ಕೂಡ ಬಿ ಜೆ ಪಿಯ ಸ್ಥಾನಗಳು ಉಳ್ಕೊಳ್ತವೆ, ಉಳಿದವ್ರ ಸ್ಥಾನಗಳು ಏನಾಗ್ತವೆ ಅನ್ನೋದು ಮುಖ್ಯ ಆಗುತ್ತೆ. ಬಿಹಾರದಲ್ಲಿ 40ರಲ್ಲಿ 39 ಬಿ ಜೆ ಪಿ ಇತ್ತು, ಎನ್ ಡಿ ಎ ಇತ್ತು. ಈ ಬಾರಿ 17ರಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡ್ತಾ ಇದೆ. ಜೆ ಡಿ ಯು ಎಷ್ಟು ಕಳ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಎಷ್ಟು ಸೀಟ್ ಬಿ ಜೆ ಪಿ ಪ್ಲಸ್ ಜೆ ಡಿ ಯು ಕಂಬೈನ್ಡ್ ಬರುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಬಿ ಜೆ ಪಿ ಎನಿಥಿಂಗ್ ಅಬೌವ್ 17 ಈಸ್ ನಾಟ್ ಲಾಸ್ ಟು 303. ಹೀಗಾಗಿ ಬಿ ಜೆ ಪಿಯ ಕಳೆದ ಬಾರಿಯ 303 ರಿಪೀಟ್ ಆಗಬೇಕಾದ್ರೆ, ಈಗ ಕರ್ನಾಟಕ, ರಾಜಸ್ಥಾನ್, ಗುಜರಾತ್ನಲ್ಲೂ ಕೂಡ 1-2 ಕಳ್ಕೊಳ್ಬೋದು ಅಂತಕ್ಕಂಥದ್ದು. ಈಗ ಸಟ್ಟಾ ಬಜಾರ್ 1 ಅಥವಾ 2 ಕಳ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಅದು ನಿಜಕ್ಕೂ ಎಷ್ಟು ಕಳ್ಕೊಳ್ಳುತ್ತೆ ಏನು, ಅದು ಅಂತಿಮವಾಗಿ ರಿಸಲ್ಟ್ಸ್ ಮೇಲೆ ಅವಲಂಬಿತ. ಆದರೆ ಸಟ್ಟಾ ಬಜಾರ್ ಒಂದು ಅಕ್ಯುರಸಿಯನ್ನು ತರುತ್ತೆ. ಬಿಕಾಸ್ ಅವರು ಏನು ಮೂಬೋಲಿ ನಂಬರ್ಸ್ ಕೊಡಲ್ಲ. ಬಿಕಾಸ್ ಇಷ್ಟು ಸಾವಿರಾರು ಕೋಟಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಟರ್ನ್ ಓವರ್ ಮಾಡ್ತಕ್ಕಂಥವ್ರು, ಅವರು ಕೂಡ ಪ್ರೊಫೆಷ್ನಲ್ ಡೇಟಾ ಕಲೆಕ್ಷನ್ಸ್ ಮಾಡಿ ಎಕ್ಸಿಟ್ ಪೋಲ್ಸ್ಗಳನ್ನು ಮಾಡ್ತಾರೆ, ಒಪಿನಿಯನ್ ಪೋಲ್ಸ್ಗಳನ್ನು ಮಾಡ್ತಾರೆ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಹಣ ಹೂಡಿಕೆ ಮಾಡ್ತಾರೆ. ಹೀಗಾಗಿ ಸಟ್ಟಾ ಬಜಾರ್ನವರು ಕೂಡ ನಂಬರ್ಸ್ಗಳನ್ನು ಅಕ್ಯುರೇಟಾಗಿ ಕೊಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ಸೈಂಟಿಫಿಕ್ ಡೇಟಾ ಅನಾಲಿಸಿಸನ್ನು ಕೂಡ ಮಾಡಿಸ್ತಾರೆ. ಆ ಕಾರಣದಿಂದ ಸಟ್ಟಾ ಬಜಾರ್ ಬಗ್ಗೆ ಭಾಳ ಕುತೂಹಲ. ನಿಮಗೆ ಪೊಲಿಟಿಕಲ್ ಪಾರ್ಟಿಗಳು ಪ್ರಮೋಟ್ ಮಾಡ್ತಕ್ಕಂಥ ಸರ್ವೆಗಳು, ಎಕ್ಸಿಟ್ ಪೋಲ್ಸ್ಗಳು ಸುಳ್ಳಾಗ್ಬೋದು. ಆದರೆ ಸಟ್ಟಾ ಬಜಾರ್ಗಳು
ದೊಡ್ಡ ಸ್ಯಾಂಪಲ್ ಸೈಜ್ನ ಡೇಟಾ ಅನಾಲಿಸಿಸನ್ನು ಮಾಡ್ತಾರೆ. ಆ ಕಾರಣದಿಂದ ಸಟ್ಟಾ ಬಜಾರ್ ಬಗ್ಗೆ ಭಾಳ ಕುತೂಹಲ ಇದೆ. ಇವತ್ತಿನ ಸಂಖ್ಯೆ, ನಿನ್ನೆ ಸಂಜೆವರೆಗಿನ ಸಂಖ್ಯೆ 306. ಕಾಂಗ್ರೆಸ್ ಎಷ್ಟು ಇನ್ಕ್ರೀಸ್, ಈಗ ಕಾಂಗ್ರೆಸ್ 52 ಇತ್ತು ಕಳೆದ ಬಾರಿ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲಕಾರಿ ಅಂಶ ಅಂತ ಅನಿಸುತ್ತೆ. ರೈಟ್. ಇದರ ಜೊತೆಗೆ ಈ ಸಟ್ಟಾ ಬಜಾರ್ ಮತ್ತು ಉಳಿದ ಭಾಗಗಳಲ್ಲಿ ನೀವು ವಾಟ್ಸಪ್ಪಿಂದ ಹಿಡಿದು ಎಲ್ಲ ಕಡೆ ಈ ಕ್ಯಾಲ್ಕುಲೇಷನ್ಸ್ ಹೆಂಗೆ ನಡೀತಾ ಇದೆ ಜನರ ಮಧ್ಯೆ ಆಗಲಿ ಅಥವಾ ಗ್ರೂಪ್ಗಳಲ್ಲಾಗಲಿ, ಸಟ್ಟಾ ಬಜಾರ್ನಲ್ಲಾಗಲಿ ಅಥವಾ ರಾಜಕೀಯ ವಲಯದಲ್ಲಾಗಲಿ? ಭಾವನೆ ನೋಡಿ, 2 ರೀತಿ ಇರುತ್ತೆ. ಈಗ ಪೊಲಿಟಿಕಲ್ ಪಾರ್ಟಿ ಸಂಬಂಧಪಟ್ಟವ್ರು, ಈಗ BJP ಅವರು ಇರ್ತಾರೆ, ಅವರು 330 ಫಾರ್ BJP, 350 ಫಾರ್ NDA. ಅವರು ಏನು 370 ದಾಟತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ನ್ಯಾಚುರಲಿ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಒಂದು ಅಪ್ ಆಗಿರ್ತಕ್ಕಂಥದ್ದು ಇರುತ್ತೆ. ಕಾಂಗ್ರೆಸ್ನವ್ರು ಹೇಳ್ತಾರೆ, ನೀವು ಅನೇಕ ಸರ್ವೆಗಳನ್ನು ಅಂದರೆ ಅವರವರ ಕೊಡೋ ನಂಬರ್ಸ್ಗಳನ್ನು ನೋಡಿ, ಅವ್ರು ಹೇಳ್ತಾರೆ ಇಲ್ಲ ನಾವು 100-110 ಸೀಟ್ಗಳವರೆಗೆ ಹೋಗಿ ತಲುಪಿಬಿಡ್ತೀವಿ ಅಂತ. ಈಗ ನಡುವೆ ಕೂತು ಮಾತಾಡಿನವರು ಎರಡೂ ಕಡೆಯಿಂದ ಬಯಸ್ಕೊಳ್ಳುವಂಥ ಒಂದು ಸ್ಥಿತಿ ಇರುತ್ತೆ. ದಟ್ಸ್ ಬಟ್ ನ್ಯಾಚುರಲ್, ನಾನೇನು ಅದನ್ನು ನಿರಾಕರಿಸೋಲ್ಲ. ಆದರೆ ಒಂದು ಮೀನ್ ನಂಬರ್ಗಳನ್ನು ತೆಗೆದಾಗ ರಾಜ್ಯ ಇದು ಹೆಂಗಿರುತ್ತೆ, ಈಗ ಅದು ಇಡೀ ದೇಶದ ರಾಜ್ಯವಾರು ಚಿತ್ರಣ ಗೊತ್ತಿರಬೇಕಾಗತ್ತೆ. ಈಗ ರಾಜಸ್ಥಾನದಲ್ಲಿ ದಿನ 1, 2, 3 ಸಂಖ್ಯೆಗಳು ಬದಲಾಗ್ತಾ ಇವೆ. ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಿ 1, 2 ಸೀಟ್ಗಳು ಬದಲಾಗ್ತಾ ಇವೆ. ಆ ಕಾರಣದಿಂದ ಅತಿ ಹೆಚ್ಚು ಕುತೂಹಲ ಇದೆ. ಈಗ ಕರ್ನಾಟಕದ ನೀವು ತೆಗೆದುಕೊಳ್ಳಿ, ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿಗಳ ಕೇಳಿ, ಯಾವುದೇ ವಿಶ್ಲೇಷಣೆಕಾರರ ಕೇಳಿ, ಯಾವುದೇ ಪತ್ರಕರ್ತರ ಕೇಳಿ, ಒಂದು ಅರ್ಥ ಆಗ್ತಾ ಇಲ್ಲರಿ ಅಂತಾರೆ. ನಿನ್ನೆ ಯಾರೋ ನಂಗೆ ರಾತ್ರಿ ಬಾಗಲಕೋಟೆಯಿಂದ ಫೋನ್ ಮಾಡಿದರು, ಎಲ್ಲ ಹೇಳಿದರು ಒಂದು ಅರ್ಥ ಆಗ್ತಾ ಇಲ್ಲರಿ, ಈ ಶಕ್ತಿ ಯೋಜನೆಯ ಇಂಪ್ಯಾಕ್ಟ್ ಏನು ಕರ್ನಾಟಕದ, ನೀವು ಕರ್ನಾಟಕದಲ್ಲಿ ಏನು ಅರ್ಥ ಆಗ್ತಾ ಇಲ್ಲ. ನಮ್ಮ ಇಷ್ಟು ಓಡಾಡ್ಬೋದು, ನಮಗೂ ಡೈಸಿ ಸಿಚುವೇಶನ್ ಯಾಕೆ ಅನಿಸುತ್ತೆ ಅಂತಂದರೆ, ಶಕ್ತಿ ಯೋಜನೆಯ ಫಲಾನುಭವಿಗಳು ಈಸ್ ಅ ನ್ಯೂ ಫೆನಾಮಿನನ್. ಮಹಿಳೆಯರು ಹೆಂಗೆ ವೋಟ್ ಮಾಡ್ತಾರೆ, ಗ್ರಾಮೀಣ ಮಹಿಳೆಯರು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಈಗ ವೋಟಿಂಗ್ ಪರ್ಸೆಂಟೇಜ್ ನಿಮಗೆ 4%, 5%, 6% ಜಾಸ್ತಿ ಆಗಿದೆ. ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಊಹೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡಿರ್ಬೋದು. ಆದರೆ ಆ್ಯಕ್ಚುಲ್ ಇನ್ ಟರ್ಮ್ಸ್ ಆಫ್ ವೋಟಿಂಗ್ ಏನು ವ್ಯತ್ಯಾಸ ಬಿದ್ದಿದೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಗೊಂದಲ ಕರ್ನಾಟಕದ ಬಗ್ಗೆ ಇದೆ. ಓಕೆ, ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ, ಉಳಿದ ರಾಜ್ಯಗಳಲ್ಲಿ ಅಲ್ಲ, ಉಳಿದ ಕಡೆ ಕೂಡ ಒಂದು ಫೆಟಿಗ್ ಫ್ಯಾಕ್ಟರು, ಒಂದು ಆ್ಯಂಟಿ ಇನ್ಕಂಬನ್ಸಿ, ಅಭ್ಯರ್ಥಿಗಳ ಬಗ್ಗೆ ಬೇಸರ, ಇವೆಲ್ಲವೂ ಕೂಡ ಕಾಣ್ತು. ಬಟ್ ಪ್ರಶಾಂತ್ ಕಿಶೋರ್ ಅದನ್ನು ಹೇಳಿದರು, ಹೌದು ಬೇಸರ ಇದೆ, ಆಕ್ರೋಶ ಇಲ್ಲ, ಮತ್ತು ಇನ್ನೊಬ್ಬರನ್ನು ತರುವ ಆತುರತೆ ಇಲ್ಲ. ಇಲ್ಲಪ್ಪ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಈ ಸಲ ಮಾಡಲೇಬೇಕು ಅಂತಕ್ಕಂಥ ಆತುರತೆ ಇದ್ದರೆ ನೀವು ಅದರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಆ ಆತುರತೆ ಇಲ್ಲ, ಆಕ್ರೋಶ ಇಲ್ಲ, ಬೇಸರ ಇದೆ. ಹಾಗಾಗಿ ಮತಗಟ್ಟೆಗೆ ಹೋದಾಗ ಆತ ಏನು ಮಾಡ್ತಾನೆ ಅಥವಾ ಮನೆಯಲ್ಲಿ ಕುಳಿತುಕೊಳ್ತಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದು ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ರು. ಯೋಗೇಂದ್ರ ಯಾದವ್ ಅದಕ್ಕೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ನೋಡಿ, ಪ್ರಜಾಪ್ರಭುತ್ವ ಎಲ್ಲರೂ ಇದು ಜಾತ್ರೆ ಇದ್ದಂಗೆ ರೀ. ಎಲ್ಲರೂ ತಮ್ಮ ನಂಬರ್ಸ್ ಕೊಡ್ತಾರೆ, ತಮ್ಮ ಪ್ರೆಡಿಕ್ಷನ್ಸ್ ಮಾಡ್ತಾರೆ, ತಮ್ಮ ವಿಶ್ಲೇಷಣೆಗಳನ್ನು ಮಾಡ್ತಾರೆ. ಅಂತಿಮವಾಗಿ ಜೂನ್ 4ಕ್ಕೆ ಗೊತ್ತಾಗುತ್ತೆ. ಈಗ ನಾವು ಸಟ್ಟಾ ಬಜಾರ್ದು ಯಾಕೆ ತೋರಿಸ್ತಾ ಇದ್ದೀವಿ, ಜನರಿಗೆ ಇಂಟ್ರೆಸ್ಟ್ ಇದೆ. ನೀವು ಇವತ್ತು ಬೇರೆ ನೀವು ಕನ್ವರ್ಸೇಷನ್ಸ್ ಏನಿದೆ ಹೇಳಿ, ನೀವು ಎಲ್ಲೇ ಯಾರದೇ ಮನೆಗೆ ಹೋಗಿ, ನಾನು ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ದು, ನಮ್ಮ ರಿಲೇಟಿವ್ಸ್ ಮನೆಗೆ, ಕೊನೆಗೆ ನಾನು ಪೊಲಿಟಿಕ್ಸ್ ಮಾತಾಡಬಾರ್ದು ಅಂದ್ರೆ ಕೊನೆಗೆ ಬಂದಿದ್ದೆಲ್ಲಿ ಹೇಳಿ, ಪಾಲಿಟಿಕ್ಸ್ ನಂಬರ್ಸ್, ಎಷ್ಟು ನಂಬರ್ಸ್ ಬರುತ್ತೆ ಅಂತ, ಎಷ್ಟು ಬರುತ್ತೆ ಕರ್ನಾಟಕ, ಎಷ್ಟು ಬರುತ್ತೆ ದೇಶದಲ್ಲಿ, ಎಷ್ಟು ಬರುತ್ತೆ. ಸೊ 4ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಈ ಕನ್ವರ್ಸೇಷನ್ಸ್ ಮುಂದುವರಿಯುತ್ತೆ. ಅದು ಸಟ್ಟಾ ಬಜಾರ್, ಈಗ ನಾವು ಸಟ್ಟಾ ಬಜಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 1ನೇ ತಾರೀಕು ಸಂಜೆಯಿಂದ ಎಕ್ಸಿಟ್ ಪೋಲ್ಸ್ಗಳು ಬರ್ತವೆ. ಅವು ನಾನಾ ಎಕ್ಸಿಟ್ ಪೋಲ್ಸ್ಗಳು. ಬಟ್ ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ಪ್ರತಿಯೊಂದು ನಾನು ಇರ್ಬೋದು, ನೀವು ಇರ್ಬೋದು, ಜನನೂ ಇರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ಗಳು ನಾವು ಊಹೆ ಮಾಡ್ಬೋದು. ಬಿಕಾಸ್ ನಾವು ಯೂನಿವರ್ಸ್ನ ಡೇಟಾವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನಾವು ಸ್ಯಾಂಪಲ್ದಿಂದ ಯೂನಿವರ್ಸನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಸೊ ಅದೇ ಸತ್ಯ ಆಗತ್ತೆ ಅಂತಕ್ಕಂಥದ್ದಿರಲ್ಲ. ಅನೇಕ ಬಾರಿ ಸುಳ್ಳಾಗತ್ತೆ ಅಥವಾ ನಾವು ಅಂದ್ಕೊಂಡಿರೋಕ್ಕಿಂತ ನಂಬರ್ಗಳಿಗಿಂತ ಮೇಲೆ ಹೋಗುತ್ತೆ. ಇವೆಲ್ಲವೂ ನಡೀತಾ ಇರುತ್ತೆ. ಎಸ್, ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.